ಭಾನುವಾರದ ಬಾಡೂಟ ನಶೆಯ ಲೋಕದಲ್ಲಿ ತೇಲಾಟ. ಸ್ಥಳೀಯ ನಿವಾಸಿಗಳಿಗೆ ಶುರುವಾಯಿತು ಕುಡುಕರ ಕಾಟ. ಪ್ರಮುಖವಾಗಿ ಭಾನುವಾರದ ಸಂದರ್ಭದಲ್ಲಿ ನಶೆಯಲ್ಲಿ ತೇಲಾಡ್ತಾ ಇರ್ತಾರೆ. ಭಾನುವಾರ ಅಂದ ತಕ್ಷಣ ಬಾಡೂಟ. ಸ್ಥಳೀಯ ನಿವಾಸಿಗಳಿಗೆ ಇದರಿಂದ ಒಂದು ರೀತಿಯಾಗಿ ಕುಡುಕರ ಕಾಟ ಶುರುವಾಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಜಾಣ ಕುಡುತನಕ್ಕೆ ಸಾಕ್ಷಿಯಾಗಿದ್ದಾರೆ. ಸ್ಥಳೀಯರು ಮಾತ್ರ ಹಿಡಿಶಾಪ ಆಗ್ತಿರ್ತಾರೆ. ಇದು ರಾಜ್ ನ್ಯೂಸ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಶೆಯ ಲೋಕದಲ್ಲಿ ತೇಲಾಡ್ತಾ ಇದ್ದಾರೆ. ಕುಡುಕರ ಕಾಟಕ್ಕೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಹಾಲು ಕುಡಿಯೋ ಹೊತ್ತಲ್ಲೇ ಆಲ್ಕೋಹಾಲ್ ಸೇವನೆಗೆ ಮುಂದಾಗಿದ್ದಾರೆ. ಬೆಳಗ್ಗಿನ ಜಾವ 6 ಗಂಟೆ ಸುಮಾರಿಗೆ ಹೆಂಡದಂಗಡಿಗಳು ಓಪನ್ ಆಗುತ್ತೆ. ಅಬಕಾರಿ ಇಲಾಖೆಗೆ ದೂರು ನೀಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅಬಕಾರಿ ಇಲಾಖೆಯವರು. ಮಹಾಂತೇಶ್ ಬಂಡಗಾರಗೆ ದೂರನ್ನ ಕೊಟ್ಟರು ಕೂಡ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಈ ಬಗ್ಗೆ ಸುದ್ದಿ ಮಾಡಿದ್ರು ಕೂಡ ಮಹಾಂತೇಶ್ ಮಾತ್ರ ಸ್ಥಳಕ್ಕೆ ಧಾವಿಸ್ತಾ ಇಲ್ಲ. ಬೆಳ್ಳಂಬೆಳಗ್ಗೆಯೇ ಹೆಂಡದಂಗಡಿಯನ್ನ ಓಪನ್ ಮಾಡ್ಕೊಂಡು ಕೂತಿದ್ರು ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗೆ ಎಷ್ಟು ದೂರು ಕೊಟ್ಟರು ಕೂಡ ಕ್ರಮ ಇಲ್ಲ. ಮಹಾಂತೇಶ್ ಎಲ್ಲಂದರಲ್ಲಿ ಕುಳಿತು ಸೇವನೆ ಮಾಡ್ತಾ ಇರುವಂತ ಎಣ್ಣೆಯನ್ನ ಸೇವನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಗಮನ ಹರಿಸ್ತಾ ಇಲ್ಲ. ಅಕ್ಕಪಕ್ಕದ ಶಾಪ್ಗೆ ತೊಂದರೆ ಕೊಡ್ಲಾಗ್ತಾ ಇದೆ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಸಾರಾಯನ್ನ ಮಾರಾಟ ಮಾಡ್ಲಾಗ್ತಾ ಇದೆ. ಇವರುಗಳು ಇಷ್ಟು ಬೇಗ ಹೆಂಡದ ಅಂಗಡಿಯನ್ನ ತೆಗೆಯೋದಕ್ಕೆ ಇಲಾಖೆ ಸಾಥ್ ಕೊಡ್ತಾ ಇದೆಯಾ ಹೇಗೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸ್ಬೇಕು. ಮೊದಲು ಅಕ್ಕಪಕ್ಕದ ಅಂಗಡಿಗೂ ತೊಂದರೆ ಆಗ್ತಾ ಇದೆ. ಬೆಳಗ್ಗೆ 6 ರಿಂದ 7 ಗಂಟೆಗೆ ಶುರುವಾಗ್ಬಿಡುತ್ತೆ ಹೆಂಡದಂಗಡಿಯ ಬಾಗಿಲು ತೆರೆಯೋದಕ್ಕೆ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಬೆಳಗಿನ ಸಮಯಕ್ಕೆ ತೆಗಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಓಂ ವೈನ್ ಶಾಪ್ ಮತ್ತು ಸೂರ್ಯ ವೈನ್ ಶಾಪ್ ಅಂತ ಗಮನಿಸ್ತಾ ಇರಬಹುದು ನೋಡಿ. ಬೆಳಗ್ಗೆನೆ ಯಾವ ರೀತಿ ಕುಡಿಯೋದಕ್ಕೆ ಕೂತು ಬಿಟ್ಟಿದ್ದಾರೆ ಜನರು. ಸಂಸಾರ ಏನಾಗ್ಬೇಕು? ದುಡಿಯೋ ಕೈಗಳು ದುಡಿಯೋದಕ್ಕಿಂತ ಮೊದಲೇ ಹೀಗೆ ಕುಡಿದು ಎಲ್ ಬೇಕಂದ್ರಲ್ಲಿ ಬೀಳ್ತಾರೆ. ಮನೆಯವರಂತೂ ಉಪವಾಸನೆ ಗತಿ. ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ. ಹೆಂಡದಂಗಡಿಗಳ ಮೇಲೆ ಯಾವ ರೀತಿ ಕ್ರಮ ಆಗಬೇಕು ಅನ್ನುವ ವಿಚಾರವಾಗಿ ಅಧಿಕಾರಿ ಕ್ರಮನೇ ತೆಗೆದುಕೊಳ್ತಿಲ್ಲ. ಇವ್ರುಗಳಿಗೆ ಕುಮ್ಮಕ್ಕೇನಾದ್ರೂ ಕೊಡ್ತಾ ಇದ್ದಾರಾ ಭ್ರಷ್ಟಾಧಿಕಾರಿ? ಯಾವ ರೀತಿ ಕ್ರಮ ಆಗ್ಬೇಕು ಈತನ ಮೇಲೆ ಅನ್ನುವಂಥ ಒಂದು ಪ್ರಶ್ನೆ. ಅಧಿಕಾರಿಗಳ ಬಂಡತನ, ಅಧಿಕಾರಿಗಳ ಈ ನಿರ್ಲಕ್ಷ್ಯ ಬೇರೆಯವರ ಮನೆ ಹಾಳಾಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಬೆಳಗ್ಗೆನೆ ಹೆಂಡದಂಗಡಿಗಳು ಓಪನ್ ಅಂತ ಅಂದ್ರೆ ಸರ್ಕಾರಿ ನಿಯಮಗಳಿಗೆ ಹಾಗಿದ್ರೆ ಬೆಲೆನೇ ಇಲ್ವಾ? ಕುಂದಾನಗರಿಯಲ್ಲಿ ವೈನ್ ಶಾಪ್ಗಳಿಗಿಲ್ಲ ಲಂಗು ಲಗಾಮು. ಪ್ರಮುಖವಾಗಿ ಕಾಗವಾಡದ ಶಿರಗುಪ್ಪದಲ್ಲಿ ಈ ಒಂದು ಘಟನೆ ನಡೀತಾ ಇರುವಂತದ್ದು. ಇಷ್ಟೆಲ್ಲ ಬೆಳಗ್ಗೆ ಹೆಂಡದಂಗಡಿ ಓಪನ್ ಮಾಡ್ಕೊಂಡ್ರು ಕೂಡ ಅಧಿಕಾರಿ ಮಾತ್ರ ಇತ್ತ ತಲೆ ಆಗ್ತಾ ಇಲ್ಲ. ಪ್ರಮುಖವಾಗಿ ನೋಡಿ, ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ. ಈ ಮದ್ಯದಂಗಡಿ ಓಪನ್ ಮಾಡೋದಾಗಿರ್ಬೋದು ಅಥವಾ ಎಷ್ಟೆಷ್ಟು ಅಂತರದಲ್ಲಿ ದೂರದಲ್ಲಿ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗಮನ ಹರಿಸಲಾಗಿರುತ್ತೆ. ಎಷ್ಟು ಗಂಟೆಗೆ ಓಪನ್ ಆಗಬೇಕು, ಏನು ಎತ್ತ ಅನ್ನುವಂಥ ವಿಚಾರವಾಗಿ. ಆದರೆ ಇದೆಲ್ಲವನ್ನ ಕೂಡ ಗಾಳಿಗೆ ತೂರ್ಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ಕುಂದಾನಗರಿ ಬಹಳ ಫೇಮಸ್. ಆದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಯ ಕುಮ್ಮಕ್ಕಿದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಗೆಡೆ ಮಾಡಿಕೊಡ್ತಾ ಇದೆ. ಈ ದೇವಸ್ಥಾನ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಇಲ್ಲೆಲ್ಲ ಕೂಡ 500 ಮೀಟರ್ ಮಿತಿಯನ್ನ ಮದ್ಯದಂಗಡಿ ಸ್ಥಳಗಳ ಸುತ್ತಮುತ್ತಲಿನ ಮಾರ್ಗಸೂಚಿಯಾಗಿರ್ಬೇಕು ಅಂತ ಉಲ್ಲೇಖ ಮಾಡಿರುತ್ತೆ. ಅದಾದ ನಂತರವಾಗಿ ಸಿಟಿಯಲ್ಲಿ ವೈನ್ ಶಾಪ್ಗಳಿದ್ರೂ ಕೂಡ ನಿಗದಿತ ಸಮಯ ಅನ್ನೋದೊಂದಿರುತ್ತೆ. ಆ ಸಮಯಕ್ಕೆ ತಕ್ಕನಾಗಿ ಶಾಪ್ ಮದ್ಯದಂಗಡಿಗಳನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಪ್ರಮುಖವಾಗಿ ಇನ್ನೊಂದೇನಪ್ಪ ಅಂತಂದ್ರೆ
ಈಗ ಹೆಂಡದಂಗಡಿ ಏನು ಓಪನ್ ಆಗಿದೆಯೋ ಬೆಳ್ಳಂ ಬೆಳಿಗ್ಗೆ ಕುಡಿಯೋದಕ್ಕೆ ಅಲ್ಲಿರುವಂತಹ ಜನರು ಬರ್ತಾರೆ, ಅವ್ರಿಗೂ ಕೂಡ ಸಂಸಾರ ಅನ್ನೋದಿರುತ್ತೆ. ಎಲ್ಲವನ್ನ ಕೂಡ ಬಿಟ್ಟು ಬೆಳಗ್ಗೆ ಕೆಲಸ ಮಾಡೋದಕ್ಕೆ ಹೋಗದೆ ಬಂದು ವೈನ್ ಶಾಪ್ ಅಲ್ಲಿ ಕುಡ್ಕೊಂಡು ಕುತ್ಕೊಂಡ್ರೆ ಅವ್ರ ಸಂಸಾರ ಏನಾಗಬೇಕು, ಅವರ ಹೊಟ್ಟೆ ಪಾಡು ಏನಾಗಬೇಕು? ಈ ರೀತಿಯಾಗಿ ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತಂತೆ ಈ ವೈನ್ ಶಾಪ್ಗಳ ಓಪನ್. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿರುವಂತ ಅಧಿಕಾರಿ ಅದೇನ್ ಕೆಲಸ ಮಾಡ್ತಿದ್ದಾರೋ, ಅದೇನ್ ಕಾರ್ಯನಿರ್ವಹಿಸ್ತಿದ್ದಾರೋ, ಇವ್ರಿಗೆಲ್ಲ ಇಲಾಖೆಗಳಲ್ಲಿ ಅದೇನು ಕೆಲಸಗಳಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿರ್ತಾರೋ ಗೊತ್ತಿಲ್ಲ. ಇವ್ರಿಗಿರುವಂತಹ ಕೆಲಸ ಈ ರೀತಿ ಅಕ್ರಮಗಳು ನಡೀತಾ ಇದ್ರೆ ಅದಕ್ಕೆ ಒಂದ್ ರೀತಿಯಾಗಿ ಕೊನೆ ಹಾಡಬೇಕು, ಅವರಿಗೆ ವಾರ್ನ್ ಮಾಡಬೇಕು, ದಂಡ ವಿಧಿಸ್ಬೇಕು. ಬೆಳ್ಳಂ ಬೆಳಿಗ್ಗೆ ಕಾಫಿ ಟೀ ಕುಡಿಯೋ ಹೊತ್ತಲ್ಲಿ ಆಲ್ಕೋಹಾಲ್ ಕುಡ್ಕೊಂಡು ಕೂತಿದ್ದಾರೆ ಇವರೆಲ್ಲ 6 ಗಂಟೆ ಬೆಳಗಿನ ಜಾವದಲ್ಲಿ. ಅಬಕಾರಿ ಇಲಾಖೆಗೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲಿನ ಅಕ್ಕಪಕ್ಕದ ಸ್ಥಳೀಯರು, ಆದ್ರೂ ಕೂಡ ಗಮನ ಕೊಡ್ತಾ ಇಲ್ಲ. ಡೋಂಟ್ ಕೇರ್, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿ ಮಹಂತೇಶ್ ಬಂಡಗಾರಗೆ ದೂರನ್ನ ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನು ಅನ್ನೋದು ಅವ್ರು ಮರ್ತಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ನೆನಪು ಮಾಡ್ಬೇಕಾಗಿದೆ ಅಬಕಾರಿ ಇಲಾಖೆಯ ಈ ಅಧಿಕಾರಿಗೆ, ತಮ್ಮ ಕೆಲಸ ಏನು, ಏನ್ ಮಾಡ್ತಿದ್ದಾರೆ, ನಿಮ್ಮ ವ್ಯಾಪ್ತಿಗೆ ಬರುವಂತ ಈ ಸ್ಥಳದಲ್ಲಿ ಮದ್ಯದ ಅಂಗಡಿಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಅಕ್ರಮ ನಡೀತಾ ಇದೆ, ಅದರ ಜೊತೆಗೆ ಬೆಳ್ಳಂ ಬೆಳಗ್ಗೆನೆ ನಿಮಗೆ ವಿಚಾರ ಗೊತ್ತಿಲ್ವಾ ಅಂತ ಕೇಳಬೇಕಾಗಿದೆ. ಅಧಿಕಾರಿಗಳ ಜಾಣ ಕುಡುತನ ಅನ್ಬೋದು ಇದನ್ನ. ಆ ಚಿತ್ರಣವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಕೈಯಲ್ಲಿ ನೋಡಿ ಹಾಗೆ ಕೂತ್ಕೊಂಡು ತಮಗಿಷ್ಟ ಬಂದ ರೀತಿಯಾಗಿ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಕ್ಕೆ ಹೋಗುವಂತವ್ರು ಕುಡಿದು ಹೋಗ್ತಾರೆ, ಅಲ್ಲಿ ಎಲ್ಲೋ ಹೋಗ್ತಾರೆ, ಅಲ್ಲಿ ಏನಾಗುತ್ತೋ, ಅಥವಾ ಬೆಳ್ಳಂ ಬೆಳಗ್ಗೆನೆ ಕುಡಿದ್ರೆ ಖಾಲಿ ಹೊಟ್ಟೆಲಿ ನಾವು ಕಾಫಿನೇ ಕುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇನ್ನ ಹೆಂಡ ಕುಡಿದುಕೊಂಡು ಅವರ ಆರೋಗ್ಯದ ಸ್ಥಿತಿ ಏನಾಗ್ಬೇಡ, ಅವರ ಕುಟುಂಬಸ್ಥರು ಮನೇಲಿ ಯಜಮಾನನನ್ನ ನಂಬ್ಕೊಂಡಿರ್ತಾರೆ. ಈ ರೀತಿ ಕುಡಿದು ಹೋದ್ರೆ ಅವರ ಕುಟುಂಬಸ್ಥರ ಹೊಟ್ಟೆ ಪಾಡೇನಾಗ್ಬೇಡ. ಕುಡಿಯೋರು ಬಿಡಿ, ಕುಡಿಯೋರು ಯಾರ ಮಾತು ಕೂಡ ಕೇಳಲ್ಲ. ಸೀದಾ ವೈನ್ ಶಾಪ್ಗಳು ಓಪನ್ ಆಗಿದ್ರೆ ಸಾಕು, ಹೋಗಿ ಕುತ್ಕೊಂಡು ಕುಡಿಯೋದನ್ನೇ ಮಾಡ್ತಾರೆ. ಹಾಗಂತ ವೈನ್ ಶಾಪ್ಗಳಿಗೂ ಒಂದು ನಿಯಮ ಅನ್ನೋದಿರುತ್ತೆ, ಆ ನಿಯಮವನ್ನ ಪಾಲಿಸ್ಬೇಕಲ್ವಾ. ಹಣದ ಆಸೆಗೆ, ಹಣದ ದುರಾಸೆಗೆ ಹೇಗ್ ಬೇಕು ಹಾಗೆ ವರ್ತಿಸೋದಲ್ಲ.